ಆ ಸ್ವಾಮೀಜಿಯವರು ಆ ಎದ್ದು ಬಂದಿರುವಂಥ ನಗರದ ಪ್ರಮುಖ ಭಕ್ತರಿಗೆ ಏನು ಹೇಳ್ತಾರೆ ಅಂತಂದ್ರೆ, ನಾವು ಹೀಗೆ ಕುಳಿತಂತಹ ಸಂದರ್ಭದಲ್ಲಿ ಒಂದು ನಾಗರ ಹಾವು ನಮ್ಮ ಎದುರಿಗೆ ಬಂದಾಗ ನಾವು ಕೋಲು ಹುಡುಕುವ ಪ್ರಯತ್ನವನ್ನು ಮಾಡಬಾರದು. ನಾವು ಸರದಾಡುವ ಮಿಸಗಾಡುವ ಪ್ರಯತ್ನವನ್ನು ಮಾಡಬಾರದು. ಎಷ್ಟು ಸಾಧ್ಯ ಇದೆ ಅಷ್ಟು ಸುಮ್ಮನೆ ಕುಳಿತುಕೊಳ್ಬೇಕು. ಕಣ್ಣು ಬಡಿಯಲಾರದಂತೆ, ಉಸಿರು ಆಡಿಸದಂತೆ, ಮಿಸುಗಾಡಿಸದಂತೆ ಕುಳಿತರೆ ಎದುರಿಗೆ ಬಂದಿರುವಂತಹ ನಾಗರ ಹಾವು ತೊಡೆಯ ಮೇಲೂ ಬಂದೀತು, ಎದೆಯ ಮೇಲೂ ಬಂದೀತು, ತಲೆಯ ಮೇಲೂ ಬಂದೀತು. ಆ ಬಂದಿರುವಂತಹ ನಾಗರ ಹಾವು ಮಿಸುಗಿದರೆ ಕಚ್ಚುತ್ತೆ, ಸುಮ್ಮನೆ ಇದ್ದರೆ ಇಳಿದು ಹೋಗುತ್ತೆ ಅನ್ನುವಂಥ ಮಾತನ್ನ ಆ ಸ್ವಾಮೀಜಿಯವರು ಹೇಳಿದರು. ಅವರು ಹೇಳ್ತಾರ, ಕೆಲವು ಸಾರಿ ವಿಷಸರ್ಪಗಳು, ವಿಷಘಟನೆಗಳು, ಕಹಿ ಘಟನೆಗಳು ನಮ್ಮ ಎದುರಿಗೆ ಬಂದಾಗ ತಾಳ್ಮೆ ಬಹಳ ಮಹತ್ವದ್ದು. ಹಾವಿನ ಗುಣಧರ್ಮವೇ ಮಿಸುಗಾಡಿದ್ರೆ ಕಚ್ಚೋದು, ಸುಮ್ಮನೆ ಇದ್ರೆ ಕಚ್ಚೋದಿಲ್ಲ. ಸುಮ್ಮನೆ ಇದ್ದವ್ರನ್ನ ಕಚ್ಚೋದಿಲ್ಲ. ಕಚ್ಚಬೇಕಾಗಿತ್ತು ಅಂತಂದ್ರೆ ಅದು ಮಿಸುಗಾಡ್ಸಕ್ಕೆ ಹಚ್ಚುತ್ತ. ಆ ಹಾವು ಕಚ್ಚಬೇಕಾಗಿತ್ತು ಅಂದ್ರೆ ಸುಮ್ಮನೆ ಇದ್ದವ್ರನ್ನ ಕಚ್ಚೋದಿಲ್ಲ, ಯಾರಿಗೆ ಕಚ್ಚಬೇಕಾಗೈತಲ್ಲ ಅವ್ರನ್ನ ಮಿಸುಗಾಡುವಂಗೆ ಮಾಡ್ತೈತಿ ಅಂತ. ಅವ್ರು ಮಿಸುಗಾಡುವಂಗೆ ಮಾಡಿದಾಗ ಮಿಸುಗಾಡಕ್ಕೆ ಹತ್ತಿದ್ರೆ ಕಚ್ಚೇ ಬಿಡ್ತೈತಿ ಅಂತ. ನಿದ್ರೆ ಹತ್ತಿದವ್ರನ್ನ ಎಂದೂ ಹಾವು ಕಚ್ಚೋದಿಲ್ಲ, ಅವ್ರನ್ನ ಮೊದಲು ಎಚ್ಚರಾಗುವಂಗೆ ಮಾಡ್ತದೆ. ಅದಕ್ಕೆ ನಾವು ಹೇಳಲಿಕ್ಕೆ ಬಯಸೋದಿಷ್ಟೇ, ಈ ಸಂದರ್ಭದಲ್ಲಿ ಆಶ್ರಮದಲ್ಲಿ ಎಲ್ಲರಿಗೂ ತಾಳ್ಮೆ ಅನ್ನುವಂಥದ್ದು ಒಂದು ಇತ್ತು ಅಂತಂದ್ರೆ ಬಹುಶಃ ಬಂದಿರುವಂಥ ಎಲ್ಲ ಸಮಸ್ಯೆನೂ ಕೂಡ ದೂರ ಆಗ್ತದೆ. ಇದು ನಮ್ಮ ಅಭಿಪ್ರಾಯ. ಇದನ್ನು ಸರಿ ಮಾಡಬೇಕು ಅಂಥೇಳಿ ಕೆಲವು ಜನ ಬರಬಹುದು. ನೀವು ಸುಮ್ಮನೆ ಕುಂತಾಗೂ ಕೂಡ ಇದನ್ನು ಸರಿ ಮಾಡಬೇಕು ಅಂಥೇಳಿ ಕೆಲವು ಜನ ಬರಬಹುದು. ಆದರೆ ಸರಿ ಮಾಡ್ತೀನಿ ಅಂತ ಬಂದವ್ರಿಗೂ ಕೂಡ ಅವಕಾಶ ಕೊಡಬಾರದು. ಸರಿ ಮಾಡ್ತೀನಿ ಅಂತ ಬಂದವರಿಗೂ ಅವಕಾಶ ಕೊಡಬಾರದು. ಒಬ್ಬ ಮಳೆಗಾಲದಲ್ಲಿ ಈ ರಸ್ತೆ ಪಕ್ಕಕ್ಕೆ ನೀರು ಇರ್ತೈತಲ್ಲ, ಆ ನೀರಿನೊಳಗೆ ಹಿಂಗೆ ಕೈಯಾಡಿಸಿಗೋ ಅಂತ ಕುಂತಿದ್ದ. ಯಾರೋ ಒಬ್ರು ಅಲ್ಲಿ ಬಂದು ಏನು ಮಾಡಕ್ ಹತ್ತೀಯೋ ಅಂತ ಕೇಳಿದ್ರೆ, ನೀರು ಕೆಸರು ಭಾಳ ಆಗೈತ್ರಿ, ಗೊಡಗಾಗೈತಿ, ಸ್ವಲ್ಪ ಅದನ್ನು ತಿಳಿ ಮಾಡಾಕತ್ತೀನಿ, ಅದಕ್ಕೆ ಕೈಯಾಡ್ಸಕತ್ತೀನಿ ಅಂತ ಹೇಳಿದ್ರೆ, ಅವ ಬಂದಾವ ಹೇಳ್ತಾನ, ನಿನ್ನ ಕೈ ತಕ್ಕೊಂಡು ತನ್ನಗೆ ಕುಂತ್ರ ಸಾಕಪ್ಪ, ಅದು ಕುಡಿಯಾಕ ಬರುವಷ್ಟು ತಿಳಿ ಆಕೈತೆ, ಹೊರತಾಗಿ ಎಲ್ಲಿ ತನಕ ನೀ ಕೈಯಾಡಿಸ್ತಿ ಅಲ್ಲಿ ತನಕ ಗೊಡಗ ಆಕೈತಿ. ಮಾಧ್ಯಮದ ಮೂಲಕ ಇಡೀ ರಾಜ್ಯದ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೀವಿ.
ಯಾವುದೇ ಪುಣ್ಯಕ್ಷೇತ್ರದಲ್ಲಿ ಒಳಗೆ ಬರಬೇಕಾದ್ರೆ 2 ಬಿಟ್ಟು ಬರಬೇಕು ಅಂತ ನಾವು ಬಹಳ ಹಳೆಯ ಕಾಲದಿಂದ ಭಾಷಣ ಮಾಡ್ಕೊಂತ ಬಂದವರು. 2 ಬಿಟ್ಟು ಬರ್ರಿ, 2 ಹೊರಗೆ ಬಿಟ್ಟು ಬರ್ರಿ, ಏನು ಹಾಕ್ಕೊಂಡು ಬಂದಿರ್ತಿರಲ್ಲ ಅವು 2 ಹೊರಗೆ ಬಿಟ್ಟು ಬರ್ರಿ ಅಂತ ನಾವು ಹೇಳ್ತಾ ಇದ್ದೀವಿ. ನಿಮಗೆ ಗೊತ್ತಿರ್ಬೋದು ಯಾರು ಒಳಗೆ ಹಾಕ್ಕೊಂಡು ಬರ್ತಾರ್ರಿ, ಎಲ್ಲರೂ ಹೊರಗೆ ಬಿಟ್ಟು ಬರ್ತಾರ ಅಂತ. ನಾವು ಹೇಳ್ತಾ ಇರೋದು ನೀವು ಹಾಕ್ಕೊಂಡು ಬಂದಿರುವಂಥವುಗಳೆಲ್ಲ, ಕಾಲಾಗ ಹಾಕ್ಕೊಂಡು ಬಂದಿರ್ತಿರಲ್ಲ ಅವು ಅಲ್ಲ. ಅವು ಕಾಲಾಗ ಹಾಕ್ಕೊಂಡು ಬಂದಿರುವಂಥದ್ದನ್ನು ದೂರ ಬಿಟ್ಟು ಒಳಗೆ ಬರಬೇಕು. ಆಶ್ರಮದಲ್ಲಿ, ಮಠದಲ್ಲಿ, ಗದ್ದಿಗೆಯಲ್ಲಿ, ದೇವಾಲಯದಲ್ಲಿ ನಿಮಗೆ ಗೊತ್ತದು. ಅವನ್ನೆಲ್ಲ ದೂರ ಬಿಟ್ಟು ಬರಬೇಕು ಅಂತ. ಒಂದು ವೇಳೆ ಮರೆತು ಮೆಟ್ಲದ ಮೇಲೆ ಹತ್ತಿದ್ರೂ ಕೂಡ ದೊಡ್ಡ ದೋಷ ಏನು ಆಗುವುದಿಲ್ಲ. ಮರುವಿನಿಂದ ಬಂದಿದ್ದೇ ಕರೆ ಆದರೆ ದೊಡ್ಡ ದೋಷ ಆಗುವುದಿಲ್ಲ. ಹೇಗೆ ಈ 2 ದೂರ ಬಿಟ್ಟು ಬರಬೇಕನ್ನೋದು ಎಲ್ಲರಿಗೂ ಪ್ರಜ್ಞೆ ಇದೆ. ಅದರ ಆಚೆಗೆ, ಇವು 2ರ ಆಚೆಗೆ, ಕಾಲಾಗಿನ ಏನು 2 ಅದಾವಲ್ಲ ಅವು 2ರ ಆಚೆಗೆ ಅಷ್ಟೇ ಅಲ್ಲ, ಮಹದ್ವಾರದ ಆಚೆಗೆ, ಗದ್ದುಗೆಯ ಮೆಟ್ಟಲದ ಆಚೆಗೆ ಅಲ್ಲ, ಮಹದ್ವಾರದ ಆಚೆಗೆ ತಲೆಯಾಗಿನ್ನೂ 1-2 ಬಿಟ್ಟು ಬರಬೇಕು. ಮಹದ್ವಾರದ ಹೊರಗೆ ತಲೆಯಾಗಿನ್ನೂ 2 ಬಿಡಬೇಕು. ಗದ್ದುಗೆಯ ಗುಡಿಯ ಹೊರಗೆ ಕಾಲಾಗಿನ್ನೂ 2 ಹೊರಗೆ ಬಿಡಬೇಕು. ಯಾವವು ತಲೆಯಾಗಿನ್ನೂ 2 ಮಹಾದ್ವಾರದ ಹೊರಗೆ ಬಿಟ್ಟು ಬರಬೇಕಾಗಿರುವಂಥವು ಅಂದ್ರೆ, ಒಂದು ಜಾತಿ, ಇನ್ನೊಂದು ರಾಜಕಾರಣ ಅಂತಕ್ಕಂಥದ್ದನ್ನು ಬಿಟ್ಟು ಬರಬೇಕು. ಪಂಚಾಕ್ಷರ ಅಜ್ಜವರಿದ್ದಾಗ ರಾಜಕಾರಣ ಅಂದ್ರೆ ಗೊತ್ತಿರಲಿಲ್ಲ. ಅವಾಗ ಅವರಿಗೆಲ್ಲ ಯಾರಿಗೂ ಗೊತ್ತಿರಲಿಲ್ಲ. ಯಾಕಂತಂದ್ರೆ ರಾಜಕಾರಣದ ವ್ಯವಸ್ಥೆ ಹಾಗಿರಲಿಲ್ಲ. ಅವತ್ತಿನ ಕಾಲಕ್ಕೆ ಜಾತಿ ಪ್ರಾಬಲ್ಯವನ್ನು ಸಾಧಿಸಿರಲಿಲ್ಲ. ಅವತ್ತಿನ ಕಾಲಕ್ಕೆ ಪಕ್ಷಗಳು ಪ್ರಾಬಲ್ಯವನ್ನು ಸಾಧಿಸಿರಲಿಲ್ಲ. ರಾಜಸತ್ತೆ ಅದೇ ತಾನೇ ಹೊರಗೆ ಹೋಗಿತ್ತು, ಪ್ರಜಾಸತ್ತೆ ಪ್ರಾರಂಭವಾಗಿತ್ತು. ಅದರ ಅರಿವು ಇನ್ನೂ ಯಾರಿಗೂ ಇರಲಿಲ್ಲ. ಅದೇ ಒಂದು ಪರಿಸರದಲ್ಲಿ ಬೆಳೆದಿರ್ತಕ್ಕಂತಹ ಪುಟ್ಟಯ್ಯ ಅಜ್ಜ ಅವರಿಗೆ ರಾಜಕಾರಣದ ಪರಿಚಯವೇ ಇರಲಿಲ್ಲ. ಅವರಿಗೆ ಗೊತ್ತಿದ್ದಿದ್ದು ಒಂದೇ, ನಿರಂತರ ತಪಸ್ಸು ಮಾಡಬೇಕು, ನಿರಂತರ ಹಾಡನ್ನು ಹಾಡಬೇಕು, ನಿರಂತರ ಸಾಹಿತ್ಯ ರಚನೆಯನ್ನು ಮಾಡಬೇಕು. ಅವರು ಗುಂಗೇ ಬೇರೆ. ಅವರು ಗುಂಗು ಲಿಂಗ ಪೂಜೆಯ ಗುಂಗು, ಅವರು ಗುಂಗು ಸಂಗೀತದ ಗುಂಗು, ಅವರು ಗುಂಗು ಸಾಹಿತ್ಯದ ಗುಂಗು, ಅವರ ಗುಂಗು ಆಶ್ರಮದ ಮಕ್ಕಳನ್ನು ಎತ್ತರಕ್ಕೆ ಬೆಳೆಸುವ ಗುಂಗು, ಅವರು ಗುಂಗು ಆಶ್ರಮಕ್ಕೆ ಬಂದವರಿಗೆ ಅನ್ನ ಹಾಕುವಂಥ ಗುಂಗು. ಅಷ್ಟೇ ಇತ್ತು ಅವರಿಗೆ. ಅವರು ಗೆದ್ದು ಹೋದರು. ಅವರು ಪೂರ್ಣ ಪ್ರಮಾಣ ಗೆದ್ದವರು. ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಗೆದ್ದು ಬಿಟ್ರು ಅವರು. ಆದರೆ ಅಷ್ಟು ಸುಲಭದ ಕಾಲ ಇದು ಅಲ್ಲ. ಪಂಚಾಕ್ಷರ ಅಜ್ಜವ್ರ ಕಾಲದಂಥ ಕಾಲ ಪುಟ್ಟಯ್ಯ ಅಜ್ಜವ್ರ ಕಾಲ ಆಗಿರಲಿಲ್ಲ. ಪುಟ್ಟಯ್ಯ ಅಜ್ಜವ್ರ ಕಾಲ ಕಲ್ಲಯ್ಯ ಅಜ್ಜವ್ರ ಕಾಲ ಆಗಿಲ್ಲ. ಕಲ್ಲಯ್ಯ ಅಜ್ಜವ್ರ ಕಾಲ ಮುಂದಿನ ಬರ್ತಾರಲ್ಲ ಈ ಜಗಕ್ಕೆ, ಅವ್ರ ಕಾಲನೂ ಅಲ್ಲ. ಆದರೆ ಕಾಲ ಬದಲಾಗ್ತಾ ಇದೆ. ಆದರೆ ನಮ್ಮ ಮಠದ ಪರಿಸರ, ನಮ್ಮ ಆಶ್ರಮದ ಪರಿಸರ ಬದಲಾವಣೆ ಆಗಬಾರದು ಅನ್ನುವಂಥದ್ದು ನಮ್ಮ ವೈಯಕ್ತಿಕ ವಿಚಾರ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇವೆ. ಒಟ್ಟಾರೆ ಈ ಆಶ್ರಮ ಅಂದರೆ ಏನು, ಯಾವ ಪ್ರಾತಿನಿಧ್ಯವನ್ನು ಒಳಗೊಂಡಿರ್ತಕ್ಕಂಥದ್ದು? ಮೊದಲನೆಯದಾಗಿ ಪ್ರಥಮ ಸ್ಥಾನ ಸಂಗೀತಕ್ಕೆ. ಇಲ್ಲಿರೋದು ಮೊದಲನೆಯದಾಗಿ ಪ್ರಥಮ ಸ್ಥಾನ ಸಂಗೀತಕ್ಕೆ. ದೊಡ್ಡ ದೊಡ್ಡ ಸಂಗೀತಗಾರರನ್ನ ತಯಾರು ಮಾಡೋದು, ದೊಡ್ಡ ದೊಡ್ಡ ಕೀರ್ತನಕಾರರನ್ನ ತಯಾರು ಮಾಡೋದು, ದೊಡ್ಡ ದೊಡ್ಡ ಪುರಾಣಿಕ ಪ್ರವಚನಕಾರರನ್ನ ತಯಾರು ಮಾಡೋದು, ವಾದ್ಯಗಾರರನ್ನ ತಯಾರು ಮಾಡೋದು, ನಾಟಕಕಾರರನ್ನ ತಯಾರು ಮಾಡೋದು ಈ ಆಶ್ರಮದ ಗುರಿ. ಅಷ್ಟೊಂದು ಅಧ್ಯಯನದ ಶಕ್ತಿ ನಿನಗಿದ್ರೆ ಸಾಹಿತ್ಯ ರಚನೆಯನ್ನು ನೀನು ಮಾಡೋದು, ಇದು ಆಶ್ರಮದ ಗುರಿ. ಇವು ಏನೀಗೆಲ್ಲ ಹೇಳಿದ್ವಲ್ಲ, ಇವು ಎಲ್ಲವುಗಳು ಬೇರೆ ಬೇರೆ ಪಾಠಶಾಲೆಗಳಲ್ಲಿ, ಬೇರೆ ಬೇರೆ ಮಠಗಳಲ್ಲಿ ಬೇರೆ ಶಕ್ತಿಯಾಗಿದಾವ. ಆದ್ರೆ ಆಶ್ರಮದಲ್ಲಿ ಮಾತ್ರ ಇವು ಏನದಾವಲ್ಲ, ನಾವು ಈಗ ಹೇಳಿದಿವಲ್ಲ, ಇವು ಎಲ್ಲ ಧಾರ್ಮಿಕ ಹಿನ್ನೆಲೆಯನ್ನು ಒಳಗೊಂಡವೇ ಹೊರತಾಗಿ ಸಾಮಾನ್ಯವಾಗಿಲ್ಲ. ಇಲ್ಲಿ ಈ ಆಶ್ರಮದ ಸಂಗೀತಕ್ಕೆ ಧಾರ್ಮಿಕ ಹಿನ್ನೆಲೆ ಇದೆ.
ಈ ಆಶ್ರಮದ ಸಂಗೀತಕ್ಕೆ ಧಾರ್ಮಿಕ ಹಿನ್ನೆಲೆ ಇದೆ. ನಾವು ಆ ಪಂಚಾಕ್ಷರ ಅಜ್ಜವರ ಪುರಾಣಕ್ಕೆ ಸಂದೇಶ ಬರೆದಿದ್ರೊಳಗೆ ಹೇಳಿದಿವಿ, ರಂಜನೆಯ ವಿದ್ಯೆಯನ್ನು ನಿರಂಜನಗೊಳಿಸಿದ ಆಶ್ರಮ ಅಂತೇಳಿ. ಯಾವುದು ವಿದ್ಯೆ ರಂಜನೆಗೆ ಮೀಸಲಾಗಿತ್ತಲ್ಲ, ಆ ವಿದ್ಯೆಯನ್ನು ನಿರಂಜನಗೊಳಿಸಿರ್ತಕ್ಕಂಥದ್ದು ಆಶ್ರಮ. ಸಂಗೀತ ವಿದ್ಯೆ ರಂಜನೆಯ ವಿದ್ಯೆ, ಅದು ಅಂಥದ್ದನ್ನು ನಿರಂಜನಗೊಳಿಸಿರ್ತಕ್ಕಂಥ ಮಹಾಶಕ್ತಿ ಆಶ್ರಮಕ್ಕಿರೋದ್ರಿಂದ ಈ ಸಂಗೀತ, ಸಾಹಿತ್ಯ, ಕಲೆ ಇವು ಮೂರು ಧಾರ್ಮಿಕ ಹಿನ್ನೆಲೆಯಲ್ಲಿ ಈ ಮಠದೊಳಗೆ, ಈ ಆಶ್ರಮದಲ್ಲಿ ಬಹಳಷ್ಟು ಜಾಗೃತಿಯನ್ನು ಹೊಂದಿರ್ತಾ ಇದ್ದಾವೆ. ಅಂತಹ ಧಾರ್ಮಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂತಹ ಈ ಒಂದು ಮೂರು ಕಲೆಗಳಿಗೆ, ಸಂಗೀತ, ಸಾಹಿತ್ಯ, ಕಲೆ, ಈ ಮೂರು ಕಲೆಯಲ್ಲಿ ಯಾವುದೇ ಜಾತಿ ಮತ್ತು ರಾಜಕಾರಣ ಅಂತಕ್ಕಂತಹದ್ದು ಪ್ರವೇಶಿಸಬಾರದು. ಅದು ಏನಾದರೂ ಈ ಮೂರರಲ್ಲಿ ಪ್ರವೇಶಿಸಿದರೆ ಈ ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕ ವಿಚಾರ ಆಗೈತಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ನಾವು ಹೇಳ್ತಿರ್ತೀವಿ. ಪುಣ್ಯಕ್ಷೇತ್ರದಲ್ಲಿ ಮೂರನ್ನು ನಾವು ಉದಾಹರಣೆ ಕೊಡ್ತಿರ್ತೀವಿ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನೀವೆಲ್ಲ ಹಳ್ಳಿ ಒಳಗೆ ಹುಟ್ಟಿ ಬೆಳೆದವರು, ಯಾರೋ ಒಬ್ಬರು ದೊಡ್ಡ ಊರಾಗ ಹುಟ್ಟಿರಬಹುದು. ನಾವು ಹಳ್ಳಿ ಒಳಗೆ ಹುಟ್ಟಿ ಬೆಳೆದವರಿಗೆ ನಮಗೆ ಆಡು ಬಹಳ ಚೆನ್ನಾಗಿ ಗೊತ್ತಿರ್ತದೆ, ನಮಗ ಆಕಳು ಬಹಳ ಚೆನ್ನಾಗಿ ಗೊತ್ತಿರ್ತದೆ, ಎಮ್ಮೆ ಬಹಳ ಚೆನ್ನಾಗಿ ಗೊತ್ತಿರ್ತದೆ. ಆಡು, ಆಕಳು, ಎಮ್ಮೆ. ಆಡು ನೀರು ಕುಡಿಯಲಿಕ್ಕೆ ಹೋಯಿತು ಅಂತಂದ್ರೆ ನಿಮಗೆಲ್ಲ ಗೊತ್ತು, ಅದಕ್ಕೆ ಯಾವ ಪಾಠಶಾಲೆಯಲ್ಲೂ ಪಾಠ ಹೇಳಿಲ್ಲ, ಶಾಲೆಯಲ್ಲೂ ಪಾಠ ಹೇಳಿಲ್ಲ, ನೀರಾಗ ಕಾಲಿಡಬಾರ್ದು ಅಂತೇಳಿ. ಅದಕ್ಕೆ ಬಹಳ ಚಲೋ ಗೊತ್ತೈತಿ, ನೀರು ಕುಡಿಯಕ್ಕೆ ಹೋತಂದ್ರೆ ತನ್ನ ಎರಡೂ ಕಾಲುಗಳನ್ನು ಮಡಿಚಿಕೊಂಡು ನೀರು ಕುಡಿತದೆ. ಯಾರು ಹೇಳ್ಯಾರ ಆಡಿಗೆ ನೀರು ಹಿಂಗೆ ಕುಡಿಬೇಕಂತೇಳಿ? ನೀವು ನೋಡ್ರಿ, ಏನು ಆಡುಗಳು